ಸಂತ್ರಸ್ತೆ ಮಹಿಳೆಯನ್ನ ರಕ್ಷಣೆ ಮಾಡಿರುವ ಎಸ್ಐಟಿ ಅಧಿಕಾರಿಗಳು ಗೊಂದಲದ ಗೂಡಾಗಿರುವ ಕಾರ್ಮಿಕರ ಹೇಳಿಕೆಗಳು. ಆಪ್ತನ ತೋಟದ ಮನೆಯಲ್ಲಿದ್ದಳ ಸಂತ್ರಸ್ತೆ ಮಹಿಳೆ ಅಂತ, ತನ್ನದೇ ಸಂಬಂಧಿಕರ ಮನೆಗೆ ಹೋಗಿದ್ದಳ ಸಂತ್ರಸ್ತೆ. ಈ ರೀತಿಯಾಗಿ ಸಾಲು ಸಾಲು ಪ್ರಶ್ನೆಗಳು ಮೂಡ್ತಾ ಇವೆ. ಒಂದು ದಿನ ಮಾತ್ರ ತೋಟದ ಮನೆಯಲ್ಲಿದ್ದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮಹಿಳೆ ನೀಡ್ತಿದ್ದಾರೆ. ನಿನ್ನೆ ಅಲ್ಲಿಂದ ಸಂಬಂಧಿಕರ ಮನೆಗೆ ಹೋಗಿದ್ದಳು ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಬಸ್ ನಿಲ್ದಾಣದಲ್ಲಿ ರಕ್ಷಣೆ ಮಾಡಿದ್ದಾರೆ ಅಂತಿರುವಂತಹ ಜನ ರಕ್ಷಣೆಯಾಗಿದ್ದು ತೋಟದ ಮನೆಯಲ್ಲ ಅಥವಾ ಬಸ್ ನಿಲ್ದಾಣದಲ್ಲ, ಇದರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಮೂಡ್ತಾ ಇದೆ. ಹುಣಸೂರಿನ ರೇವಣ್ಣನವರ ಆಪ್ತರ ತೋಟದ ಮನೆಯಲ್ಲಿ ಅವರು ಸಿಕ್ಕಿದ್ದಾರೆ ಅನ್ನುವಂತ ಮಾಹಿತಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿಂದ ಕರ್ಕೊಂಡು ಬಂದ್ರು ಅಂತ. ಆದ್ರೆ ಅವರು ಸಿಕ್ಕಿರೋದು ಎಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಕೆಲಸ ಮಾಡೋದು ನೋಡಿಲ್ಲ. ಈಗ ನೀವು ರಾಜಗೋಪಾಲ್ ಅವರು ನಿಮ್ ಹತ್ರ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಆಪ್ತರು ಅಂತ ಹೇಳಿದ್ರಿ. ಅವ್ರೇನಾದ್ರು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರ? ಅವ್ರೇನೋ ಅಡಿಗೆ ಮಾಡಕ್ ಕರ್ಕೊಂಡ್ ಬಂದು ಬಿಟ್ಕೊಡೋರು ಅಂತ ನಾನ್ ತಿಳ್ಕೊಂಡಿದ್ದು. ಅಡಿಗೆ ಮಾಡಕ್ ಬೇಕಲ್ಲ ಇವ್ರಿಗೆ, ಒಬ್ರು ಇರ್ತಾರಲ್ಲ, ಅಡಿಗೆ ಗಿಡಿಗೆ ಮಾಡಕ್ ಬಂದಿರ್ತಾರ. ಈಗ ರಾಜಗೋಪಾಲ್ ಅವರು ಇಲ್ಲಿ ಎಷ್ಟು ದಿವಸ ಒಮ್ಮೆ ಬರ್ತಿದ್ರು? ಸರ್ ಅವ್ರು ಇಲ್ಲೇ ಇರ್ತಾರ ಸರ್, ದನಕರ ಮೇಸ್ಗಳು. ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ? ಅವ್ರ ಫ್ಯಾಮಿಲಿ ಅವ್ರ ಹೆಂಡತಿ ಎಲ್ಲ ಬೆಂಗಳೂರಲ್ಲಿ, ಅವ್ರ ಮಕ್ಳು ಬೆಂಗ್ಳೂರು, ಹೆಂಡತಿ ಮಕ್ಳೆಲ್ಲ. ಅವಯ್ಯ ಒಬ್ಬನೇ ಸಾಯ್ತಾನೆ ಇಲ್ಲ, ಅಡಿಗೆ ಮಾಡ್ಕೊಂಡ್ ಪಾಡ್ಕೊಂಡು ಅವನೇ ಪಾಂಡ್ಕೊಂಡು ಜೀವನ ಮಾಡ್ತಾನೆ. ಈಗ ರಾಜಗೋಪಾಲ್ ಅವ್ರು ನೋಡಕ್ ಏನಾದ್ರು ಪ್ರಜ್ವಲ್ ರೇವಣ್ಣ ಅವ್ರ ಏನೋ ಬರ್ತಿರ ಇಲ್ಲಿಗೆ? ಪ್ರಜ್ವಲ್ ನೋಡಿಲ್ಲ ಸರ್ ನಾವು. ನೋಡಿ ರೋಡ್ ಗಿಡಲ್ಲಿ ಹೋಗಿರ್ಬೋದು ಗೊತ್ತು, ಇಲ್ಲಿಗೆಲ್ಲ ಬಂದಿರ್ ನಾವು. ನಾನು ಬರ್ತಾರ್ತೀನಲ್ಲ ಇಲ್ಲಿಗೆ. ಪ್ರತಿದಿನ ಬರ್ತೀರಾ? ಬರ್ತೀನಿ, ಹೋಯ್ತಾ ಇರ್ತೀನಿ, ಹೋಯ್ತೀನಿ. ಈಗ ಬಂದಿಲ್ವಾ? ನಾವು ಡೈಲಿ ಬರೋದೇ, ಬಂದು ಇವ್ರ ಮಗ ನೋಡಿ ಹೋಯ್ತೀನಿ. ಈಗ ಮೊನ್ನೆ ಸಂತ್ರಸ್ತ ಮಹಿಳೆನೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈ ನೆನ್ನೆ ಪೊಲೀಸರು ಎಲ್ಲ ಬಂದು ಹಿಂಗಾದ್ಮೇಲೆ ಹೇಳಿ ಹುಡುಕ್ತಾವ್ರು ಯಾರು ಹೆಂಗ್ಸಿಗೆ ಅಂತ. ಆಗ ಗೊತ್ತಾಗಿದಾರ. ಅಮ್ಮನ ಜೊತೆ ನಾನು ಮಾತಾಡಿದೀನಿ ಅಂದ್ರೆ ನಮ್ಮ ಮೂರು ಹುಡುಗರಿಗೆ ನಾನು ನೋಡಿದೀನಿ, ನಾನೇ ಮಾತಾಡ್ತೀನಿ. ಯಾವ ಊರು ಅಂತ ಕೇಳಿದೀನಿ, HD ಕೋಟೆ ಅಂತ ಅಮ್ಮ ಹೇಳವಳೆ. ಮನೆ ತಗೊಂಡಾಗ ನಾನೇ ಮಾತಾಡ್ತೀನಿ, ನಾನೇ ನೋಡಿನ ಮರ ಅಂತ ಹೇಳಿದೀನಿ. ಕೇಳಿಬೇಕಾರೆ ಮೂರವ್ರಿಗೆ ನಾನೇ ಹೇಳಿದ್ದು. ನಿನ್ನೆ ದಿಢೀರ್ ಅಂತ ಪೊಲೀಸ್ ಬಂದಾಗ ನಿಮ್ಗೆ ಏನ್ ಅನಿಸ್ತೀವಿ? ಅವ್ರವ್ರ ಸಮಸ್ಯೆ, ಓನರ್ ಅವ್ರಿಗೆ ಏನಿರ್ಬೋದು, ನಾನು ಅದನ್ನ ಯಾಕೆ ಅಬ್ಜಿ ಮಾಡೋದ? ಅಲ್ಲಿ ಆ ಓನರ್ ಉಂಟು, ಅವ್ರು ಉಂಟು. ಆ ಸಂತ್ರಸ್ತೆ ಮಹಿಳೆ ಇಲ್ಲಿ ಬಂದಂತ ಸಮಯದಲ್ಲಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಇಲ್ಲಿ? ಯಾರು ಆ ಮಹಿಳೆಯಲ್ಲಿ ಇದ್ದಾರೋ? ಇಲ್ಲ ಇಲ್ಲ, ಅವ್ ಯಾರೋ ಕೆಲ್ಸಕ್ಕೆ ಅಂತವ್ರು ಯಾರು ಬಂದಿಲ್ಲ ಸರ್. ಇಲ್ಲಿ ನಾವೇನ ನಮ್ಗೆ ಕೆಲಸ ಬಿದ್ದಾಗ ಇಲ್ಲಿ ಆಳ್ ಕರ್ಕತೀವಿ, ಕೆಲಸ ಮಾಡಿಸ್ತೀವಿ. ಅಲ್ಲ, ಈಗ ಹೊರಗಡೆ ಯಾರು ಇಲ್ಲ. ಈಗ ಮಹಿಳೆ ನೀವು ಎಷ್ಟು ದಿವಸ ನೋಡಿದ್ರಿ ಇಲ್ಲಿ? ನೋಡಿಲ್ಲ. ನಾವು ಇವ್ರು ಯಾರ ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲ ಈ ತೋಟದಲ್ಲಿ ಇದ್ರು ಅಂತ 3 ದಿನದಿಂದ ನಾವು ತೋಟದಲ್ಲಿ ಇದ್ರ ಅಂತ ಹೇಳ್ತಾವ್ರೆ. ಆದ್ರೆ ನಮ್ ತೋಟದಲ್ಲಂತೂ ನಾವು ಇಲ್ಲ, ಸಾವುಕಾರ ರೂಮ್ಗೆ ಎಂಟ್ರಿ ಇಲ್ಲ ನಮ್ದು. ನಮ್ಮ ರೂಮ್ ಏನೋ ನಾವೇನೋ ಕೆಲಸ ಏನೋ ನಾವೇನೋ. ಹಂಗಾರೆ ನಿಮ್ ಸಾವುಕಾರ ರೂಮ್ ಅಲ್ಲಿ ಇದ್ರು ಅಂತಾನ? ಅದನ್ನ ನಾನು ಹೇಳಕ್ಕಾಗಲ್ಲ, ಇದ್ರು ಅಂತ ನಾನು ಹೇಳಕ್ಕಾಗಲ್ಲ. ನಮ್ ಸಾವುಕಾರರು ಅಕಸ್ಮಾತ್ ಈಗ ನಾವು ಯಾವಾಗ್ಲಿಂದ ಅವ್ರ ರೂಮ್ಗೆ ಹೋಗಾಗಿದ್ರೆ ಇದ್ರು ಅಂತ ಹೇಳ್ಬೋದು. ಅವರು ಇರ್ಸ್ಕೊಂಡ್ರ ಅಂತ ನಾನು ನಂಬ್ಕೊಳಕ್ಕಾಗಲ್ಲ. ನೀವು ಅಲ್ಲಿ ಹೋಗಂಗಿಲ್ಲ? ನಾವು ಹೋಗಲ್ಲ. ಯಾಕಂದ್ರೆ ಅವರು ಈಗ ಒಂದು ದೊಡ್ಡ ವ್ಯಕ್ತಿ, ಅವ್ರ ಜೊತೆಗೆ ಯಾರ್ಯಾರು ಬರ್ತಾರ, ಯಾರು ಕೂತ್ ಮಾತಾಡ್ತಾರ. ನಾವ್ ಅದ್ರಲ್ಲಿ ನಾವು ನಮ್ ಕೆಲಸ ಏನದ ಅದು ಮಾಡ್ಬೇಕು. ಅವ್ರ ಜೊತೆಗೆ ನಾವು ಕೂತ್ಕೊಳ್ಳೋ ಅಂತ ಇದ್ರಲ್ಲಿ ಕ್ಯಾರೆಕ್ಟರ್ ಇಲ್ಲವಾ? ನೀವು ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ? ನಾನು 7 ವರ್ಷದಿಂದ ಮಾಡ್ತಾನೆ. ಈಗ ಇಲ್ಲೊಬ್ರು ಮಹಿಳೆನ ಪೊಲೀಸರು ಕರ್ಕೊಂಡೋದ್ರು. ನಿಮ್ಗೆ ಆ ಮಹಿಳೆ ಎಷ್ಟು ದಿವಸದಿಂದ ಪರಿಚಯ ಇದ್ರು? ನಿಮ್ಗೆ ಎಷ್ಟು ದಿವಸ ನೋಡಿದ್ರಿ ಅವ್ರನ್ನ? ನಾನು ನೋಡಿದ್ದೆ ಒಂದೇ ದಿನ. ಮಾತಾಡಿಸ್ತಿ ಯಾವರಕ ನೀನು ಅಂತ ಕೇಳಿದ್ವಿ. ಕೇಳಿದಾಗ ನಾನು ಸ್ವಲ್ಪ ಸಂಘದಲ್ಲಿ ಜಾಸ್ತಿ ಸಾಲದವ್ರಿಗೆ ಯಾಕೆ 1.5 ಲಕ್ಷ ದುಡ್ಡು ಕೊಡ್ಬೇಕು ನಾನು ಅಂತ ಅಂದ್ಲು. ಅಷ್ಟು ಕೊಡ್ಬೇಕಾ ಅನ್ನಕ ಬಿಡೋದು ಏನು ನಿಮ್ಮ ಕಷ್ಟ ಏನಿದ್ದು ಮಾಡ್ತೀನಿ, ಸಾಕೋರು ಕೊಡೋದು ನಾನು ಕೊಡ್ತೀನಿ ಸಂಬಳ. ಈಗ ರಾಜಗೋಪಾಲ್ ಅವ್ರಿಗೆ ಆ ಮಹಿಳೆ ನೋಡಿದ ತಕ್ಷಣ ನೀವು ಏನು ಹೇಳಿದ್ರಿ ಅವ್ರಿಗೆ? ಅವ್ರಿಗೆ ಕಂಡಾಗ ಸರ್ ಯಾರಿಗೆ ಇಸ್ಕೊಂಡಿದ್ದು ಸರ್ ಕಟ್ಬೇಕು, ಒಂದು 5 ರೂಪಾಯಿ ಬಚ್ಚ ಕೊಟ್ಟು ಕಳಿಸ್ಬಿಡಿ ಸರ್ ಅದು. ಅವರು ನಿಮ್ಗೆ ಯಾಕೋ ನೀನು ಮಾಡೋದು ನಿಮ್ಮ ಕೆಲಸ. ನೀವು ನೋಡಿದ್ಮೇಲೆ ಆ ಮಹಿಳೆ ಎಷ್ಟು ದಿವಸ ಇದ್ರಿ ಇಲ್ಲಿ? ಸರ್ ಅವ್ಳು ನೋಡಿದ ನಾಳೆಗೆ ನೈಟ್ ಪೊಲೀಸರು ಬಂದ್ಬಿಟ್ರು. 11:00 ಇಲ್ಲ ನೈಟ್ ಬಂದ್ಬಿಟ್ರು ಪೊಲೀಸರು. ಪೊಲೀಸರು ಬಂದ್ರೆ ಇಲ್ಲೇ ಇದ್ರಾ? ಇಲ್ಲೇ ಇದ್ರು, ಫುಲ್ ನೈಟ್ ಎಲ್ಲ ಇಲ್ಲೇ ಇದ್ರು. ಬೆಳಿಗ್ಗೆ ಎಲ್ಲ ಇಬ್ರು ಮಾಮೂಲಿ ಇರೋರು ಅವ್ರು ಇದ್ರು ಸರ್. ಈಗ ರಾಜಗೋಪಾಲ್ ಅವರು ಆ ಮಹಿಳೆ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ? ಏನು ಹೇಳಿಲ್ಲ ಸರ್. ಆ ಮಹಿಳೆ ನೀವು ಮಾತಾಡ್ಸಾಗ ಏನಂದ್ರು? ಅವ್ರು ಮಾಡ್ತಾನೆ ಅದೇ ಸರ್ 25,000 ಸಂಬಳ ಕೊಡ್ಬೋದು, 25,000 ನಾವು ಸಂಘ ಇರಬೇಕು, 1.5 ಲಕ್ಷ ಸಾಲ ಅದ, ಅವ್ರಿಗೆಲ್ಲ ಸಾಲದವ್ರು ಈಸ್ಬಿಟ್ಟು ಹೋಗ್ಬೇಕು, ಸಾಕು ಅಂತ. ಈಗ ಆ ಮಹಿಳೆ ಹತ್ತಿ ಮರದ ಹತ್ರ ನಿಂತಿದ್ರು, ಪೊಲೀಸರು ಬಂದು ಕರ್ಕೊಂಡವ್ರು ಅಲ್ಲಿಂದ ಅಂತ ಅಂದ್ರಿ. ಪೊಲೀಸರು ಕರ್ಕೊಂಡಿಲ್ಲ ಅಲ್ಲಿ. ಅಲ್ಲಿ ನಾನು ನೋಡ್ಕೊ ಬಂದು ಹೇಳ್ದಕ್ಕೆ ನನಗೆ ರಿಪೀಟ್ ನನಗೆ ಬಡಕ್ಕೆ ಹೋಗ್ಬೇಕು. ಈಗ ನೀವು ಅಲ್ಲಿ ನೋಡಿದಾಗ ಏನು ಮಾಡ್ತಿದ್ರ ಆ ಮಹಿಳೆ? ಆ ಮಹಿಳೆ ಅಲ್ಲಿ ನಿಂತಿದೆ ಸರ್. ರೈಟ್, ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಸುಮಾರು 3 ಜನರನ್ನ ಮಾತಾಡ್ಸಿದ್ದಾಯ್ತು. ಒಬ್ರು ನಾನೇ ಆ ಹೆಣ್ಮಗಳನ್ನ ಮಾತಾಡ್ಸಿದ್ದೀನಿ ಅಂತ ಹೇಳ್ತಾರೆ, ಇನ್ನೊಬ್ರು ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ, ಮತ್ತೊಬ್ರು ಸಾಲ ಕೊಟ್ಟಿದ್ರಂತೆ ಅದಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲೇ ಇಷ್ಟೊಂದು ಗೊಂದಲ ಇದ್ರೆ ಇನ್ನು ಆ ಸಂತ್ರಸ್ತೆ ಏನೇನು ಸ್ಟೇಟ್ಮೆಂಟ್ ಕೊಡ್ತಿರ್ಬಹುದು ಅಂತ ರವಿ?
ಸಭಾ ಖಂಡಿತವಾಗ್ಲೂ KR ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ 149/2024 ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ಮಾಜಿ ಸಚಿವ HD ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಈ ಮಹಿಳೆ ಅಂದ್ರೆ ಆಕೆಯನ್ನ ಅಪಹರಿಸಿದ್ದಾರೆ ಅಂತ ಹೇಳಿ ದಾಖಲಾದಂತಹ ದೂರಿಗೆ ಸಂಬಂಧಪಟ್ಟಂತೆ ಈ ಮಹಿಳೆ ಹಾಗೂ ಮಹಿಳೆ ಇದ್ದಂತಹ ಸ್ಥಳದಲ್ಲಿ ನೀಡುತ್ತಿರುವಂತಹ ಹೇಳಿಕೆಗಳೆಲ್ಲವೂ ಕೂಡ ಗೊಂದಲ ಆಗ್ತಿದೆ. ಒಂದೆಡೆ ಆ ಮಹಿಳೆ ಇದ್ದದ್ದು ಆ ತೋಟದ ಮನೆಯಲ್ಲಿ ಕೇವಲ 1 ದಿನ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಮಾಹಿತಿಗಳು ಬರ್ತಿದೆ. ಅಲ್ಲಿನ ಕೂಲಿ ಕಾರ್ಮಿಕರುಗಳು ಮತ್ತೆ ಅಲ್ಲಿರುವಂತಹ ಬೇರೆ ಬೇರೆ ವ್ಯಕ್ತಿಗಳು ಹೇಳ್ತಿರುವ ಪ್ರಕಾರ ಆಕೆ 1 ಲಕ್ಷ ರೂಪಾಯಿ ನಾನು ಸಾಲವನ್ನ ಮಾಡಿದ್ದೆ, ಜೊತೆಗೆ 25,000 ರೂಪಾಯಿ ಕಂತನ್ನ ಅಂದ್ರೆ ಸಂಘದ ಕಂತನ್ನ ಕಟ್ಟಬೇಕಿತ್ತು, ಆ ಹಣವನ್ನ ರಾಜಗೋಪಾಲ್ ಅವರು ಕೊಡ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ಒಬ್ಬರ ಬಳಿ ಹೇಳಿದ್ದಾರೆ. ಮತ್ತೊಬ್ಬರ ಬಳಿ ನಾನು ಅಡುಗೆ ಕೆಲಸ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ಇನ್ನೊಬ್ಬರ ಬಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಕೇವಲ ಆಕೆ 1 ದಿನ ಮಾತ್ರ ಅಲ್ಲಿದ್ದಾರೆ. ರಾತ್ರಿ ವೇಳೆ ಪೊಲೀಸರು ಬಂದು ತಪಾಸಣೆ ನಡೆಸುವಂತಹ ಸಂದರ್ಭದಲ್ಲೂ ಆಕೆ ಅಲ್ಲೇ ಇದ್ದಾರೆ. ಆದ್ರೆ ಪೊಲೀಸರಿಗೆ ಕಣ್ಣಿಗೆ ಆಕೆ ಯಾಕೆ ಬಿದ್ದಿಲ್ಲ, ಆಕೆಯನ್ನ ಆ ಸಂದರ್ಭದಲ್ಲಿ ಯಾಕೆ ರಕ್ಷಣೆ ಮಾಡಿಲ್ಲ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರೋದು. ಬಳಿಕ ಆಕೆಯನ್ನ ಮರುದಿನ ಅಂದ್ರೆ ನಿನ್ನೆ ದಿನ KR ನಗರದ ಹುಣಸೂರಿನ ಬಸ್ ನಿಲ್ದಾಣದ ಬಳಿ ಬಂಧಿಸಿದ್ದಾರೆ ಅಂತೇಳಿ ಹಲವು ಮಂದಿ ಹೇಳಿದ್ರೆ, ಹತ್ತಿಮರದ ಬಳಿ ಅಂದ್ರೆ ಆ ಕಾಳೇನಹಳ್ಳಿಯ ತೋಟದ ಸಮೀಪದಲ್ಲಿರುವಂತಹ ಹತ್ತಿಮರದ ಸಮೀಪದಲ್ಲಿ ಆಕೆ ನಿಂತಿದ್ರು. ಅಲ್ಲಿಂದ ಆಕೆಯನ್ನ ರಕ್ಷಣೆ ಮಾಡಿ ಕರೆದುಕೊಂಡು ಹೋದ್ರು ಅನ್ನೋ ಮಾತನ್ನ ಕೆಲವು ಸಿಬ್ಬಂದಿಗಳು ಹೇಳುವಂತ ಕೆಲಸ ಮುಂದಾಗ್ತಿದ್ದಾರೆ. ಇನ್ನು ಸಿಬ್ಬಂದಿಗಳಿಗೆ ಆ ಸಂದರ್ಭದಲ್ಲಿ ಅಂದ್ರೆ ಬಂದಂತಹ 40 ರಿಂದ 50 ಮಂದಿ ಪೊಲೀಸರು ಈ ಹಲ್ಲೆಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆಕೆ ಎಲ್ಲಿದ್ದಾಳೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡುವಂತ ಕೆಲಸಕ್ಕೂ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿ 1 ದಿನ ಮಾತ್ರ ಆಕೆಯನ್ನ ನೋಡಿದ್ವಿ, ನಂಗೆ ಗೊತ್ತಿಲ್ಲ ಅನ್ನೋ ಉತ್ತರವನ್ನ ನೋಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ನಿನ್ನೆ ಸಾಕಷ್ಟು ತಲಾಶೆಯನ್ನ ಮಾಡಿದ ಸಂದರ್ಭದಲ್ಲಿ ಮಹಿಳೆ ಅಲ್ಲಿರ್ಲಿಲ್ಲ ಅನ್ನೋ ಮಾಹಿತಿಗಳು ಈಗ ಕಂಡು ಬರ್ತಿದೆ. ಇನ್ನು ಈ ಸಂಬಂಧ ಜಮೀನಿನ ಮಾಲೀಕ ಆದಂತಹ ರಾಜಗೋಪಾಲ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊಬೈಲ್ನ ಟ್ರೇಸ್ ಮೂಲಕ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸತೀಶ್ ಬಾಬಣ್ಣ ಹಾಗೂ ರಾಜಗೋಪಾಲ್ ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಅಂತಿಮವಾಗಿ ರಾಜಗೋಪಾಲ್ ಅವರ ತೋಟದ ಮನೆಯಲ್ಲಿ ಇರಬಹುದು ಅನ್ನೋ ಶಂಕೆಯಲ್ಲಿ ಪೊಲೀಸರು ಬಂದು ಮೊದಲನೇ ದಿನ ತಪಾಸಣೆ ನಡೆಸಿದ್ದಾರೆ. ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಸಿಕ್ಕಿಲ್ಲ. ಅದಾದ ಬಳಿಕ ಅವರು ವಾಪಸ್ ಹೋಗಿದ್ದಾರೆ. ಮರುದಿನ ಮತ್ತೊಮ್ಮೆ ತಪಾಸಣೆಗೆ ಬಂದ ಸಂದರ್ಭದಲ್ಲಿ ಆ ಮಹಿಳೆ ಹತ್ತಿಮರದ ಬಳಿ ನಿಂತಿದ್ರು ಅಂತ ಹೇಳಿ ಕೆಲವು ಮಂದಿ ಹೇಳಿದ್ರೆ, ಮತ್ತೊಂದಷ್ಟು ಮಂದಿ ಸಂಬಂಧಿಕರ ಮನೆಗೆ ತೆರಳಿದ್ರು. ಆ ಬಳಿಕ ಅವರು ಹುಣಸೂರಿನ ಬಸ್ ನಿಲ್ದಾಣದ ಬಳಿ ಇದ್ದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಬಂಧಿಸಿ ಕರೆದೊಯ್ದಿದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಇನ್ನು ಅಲ್ಲಿರುವಂತಹ ಕೂಲಿ ಕಾರ್ಮಿಕರು ಹೇಳಿಕೆಗಳು ಪ್ರತ್ಯೇಕವಾಗಿದೆ. ಅವರೆಲ್ಲರೂ ಕೂಡ ಒಬ್ರು ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ, ಮತ್ತೊಬ್ರು ನೋಡಿದ್ದೀನಿ 1 ದಿನ ಅಂತ ಹೇಳ್ತಾರೆ, ಮತ್ತೊಬ್ರು ಅಂದ್ರೆ ಊರಿನ ಗ್ರಾಮಸ್ಥರ ಒಬ್ಬರು ನಾನು 2 ಬಾರಿ ಅವರನ್ನ ನೋಡಿದ್ದೆ, ಒಳಗೆ ಇರ್ತಿದ್ದು, ಹೊರಗೆ ಯಾಕಿದ್ರಿ, ಒಳಗೆ ಬನ್ನಿ ಅಂತ ಕೇಳಿದೆ, ಹಾಗೆ ಒಂದಷ್ಟು ಸಂಭಾಷಣೆಗಳನ್ನ ಮಾಡಿದ್ದೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಹೀಗೆ ಅಲ್ಲಿರುವಂತಹ ಕಾರ್ಮಿಕರುಗಳು ಕೂಡ ಗೊಂದಲದ ಹೇಳಿಕೆಗಳನ್ನು ನೀಡ್ತಿರುವ ಕಾರಣದಿಂದಾಗಿ ಅದ್ರ ಜೊತೆಗೆ ಆ ಮಹಿಳೆ ನಿನ್ನೆ ಕೂಡ ಒಂದಷ್ಟು ಗೊಂದಲದ ಹೇಳಿಕೆಗಳನ್ನ ಮಹಿಳೆಯೇ ಖುದ್ದು ನೀಡಿದ್ರು. 161 ಸ್ಟೇಟ್ಮೆಂಟ್ ಅನ್ನ ನೀಡಬೇಕಾದ್ರೆ ಪೊಲೀಸರ ಎದುರೇ ಆಕೆ ಗೊಂದಲದ ಹೇಳಿಕೆಗಳನ್ನ ನೀಡ್ತಿದ್ರು ಅನ್ನೋ ಮಾಹಿತಿಗಳು ಕೂಡ ಬಲ್ಲ ಮೂಲಗಳಿಂದ ಕೇಳಿ ಬಂದಿತ್ತು. ಸಭಾ ರೈಟ್ ರವಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.